ಇನ್ನು ಕೊಡುವಾಗ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕೊನೆಯದಾಗಿ ಮಾಧ್ಯಮಗಳ ಮೇಲೆ ಹಾಕ್ಬಿಡೋದು ಅದನ್ನು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಬ್ರೇಕ್ಫಾಸ್ಟ್ ಬಳಿಕ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ, ಇವರೂ ಸೇರಿದಾಗಿ ಎಲ್ಲರೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟವ್ರೇನೆ. ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ರಂಗನಾಥ್ ಅವ್ರನ್ನ ಮಾತನಾಡ್ತಿದ್ದಾರೆ, ನೋಡೋಣ. ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಈಗಷ್ಟೇ ಬ್ರೇಕ್ಫಾಸ್ಟ್ ಅನ್ನು ಮುಗಿಸಿ ತೆರಳಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರಂತ ರಂಗನಾಥ್ ಅವರು ಇದ್ರ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಡಿ ಸಿ ಎಂ ಮತ್ತು ಸಿಎಂ ಅವರ ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ಚೀಫ್ ಮಿನಿಸ್ಟರ್ ಸಾಹೇಬರು ನಮ್ಮ ಸಾಹೇಬರು ಮನೆಗೆ ತಿಂಡಿಗೆ ಬಂದಿದ್ದಾರೆ, ಅವೆಲ್ಲ ತಿಂಡಿಗೆ ಭಾಗಿಯಾಗಿದ್ದು. ಅಂದ್ರೆ ಈಗ ಒಂದಷ್ಟು ಪವರ್ ಶೇರಿಂಗ್, ಕುರ್ಚಿ ಕದನ ಅನ್ನೋ ಚರ್ಚೆಗಳ ನಡುವೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತಾಡಲ್ಲ ಅಂತ ಹೇಳಿದ್ದೀನಿ. ಡಿ ಸಿ ಎಂ ಸಾಹೇಬರು ಮತ್ತು ಸಿ ಎಂ ಸಾಹೇಬರು ಎರಡು ಕಣ್ಣುಗಳಿದ್ದಂಗೆ. ಸೊ ಹಾಗಾಗಿ ನೀವು ಯಾಕೆ ಅದನ್ನು ಅಷ್ಟು ವಿಶೇಷತೆಯಾಗಿ ತಾವು ಕೊಡೋಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಕ್ಯಾಬಿನೆಟಲ್ಲಿ ಸಿ ಎಂ ಸಾಹೇಬರು, ಡಿ ಸಿ ಎಂ ಸಾಹೇಬರು, ಮಿನಿಸ್ಟರ್ ಸಾಹೇಬರುಗಳು ಅವರು ಊಟಕ್ಕೋಸ್ಕರ ಹೋಗೋಂಥದ್ದು ಪದ್ಧತಿ ಇದೆ ನಮ್ಮ ಸಂಸ್ಕೃತಿಲಿ. ಸೊ ಹಾಗಾಗಿ ಚೀಫ್ ಮಿನಿಸ್ಟರ್ ಸಾಹೇಬ್ರ ಮನೆಗೆ ಡಿ ಸಿ ಎಂ ಸಾಹೇಬರು ಹೋಗಿದ್ರು, ಡಿ ಸಿ ಎಂ ಸಾಹೇಬ್ರ ಮನೆಗೆ ಚೀಫ್ ಮಿನಿಸ್ಟರ್ ಸಾಹೇಬರು ಬಂದಿದ್ದರು. ಸೊ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬವಾಗಿ ಮುಂದೆ ತೆಗೆದುಕೊಂಡು ಹೋಗೋಂಥದ್ದು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ತಾವೆಲ್ಲ ಬಣ್ಣಿಸದಂತೆ, ಯಾವುದೇ ಒಂದು ಗೊಂದಲ ಇಲ್ದಂಗೆ ನಮ್ಮ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ನೀವು ಕೂಡ ಒಂದು 4-5 ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದ್ರಿ, ಒಂದಷ್ಟು ಗೊಂದಲಗಳಿತ್ತು, ತೆರೆ ಆಗುತ್ತೆ, ಒಳ್ಳೇದಾಗುತ್ತೆ ಅಂತೇಳಿ. ಇವತ್ತಿನ ಮೀಟಿಂಗ್ ಬಳಿಕ ಎಲ್ಲವೂ ತೆರೆ ಆಗಿದೆ, ಗೊಂದಲಕ್ಕೆ ತೆರೆ ಬಿದ್ದಿದೆ ಅನ್ಸುತ್ತಾ? ನೀವು ಸೃಷ್ಟಿ ಮಾಡಿರೋಂಥ ಗೊಂದಲಕ್ಕೆ ತೆರೆ ಇಳಿತೆ ಅಂತ ಹೇಳಿದ್ದಂತೂ ನಿಜ. ಸೊ ಹಾಗಾಗಿ ಯಾವ ಗೊಂದಲನೂ ಇಲ್ಲ. ಎಲ್ಲರೂ ಹೊಂದಾಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಹೆಚ್ಚಿನ ಕೆಲಸವನ್ನು ಮಾಡಬೇಕು, ಜವಾಬ್ದಾರಿತನದಲ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದೆ ಅಂತ ಹೇಳ್ತೇನೆ ನಾನು. ಅಲ್ಲ, ನೀವು ಕೂಡ ನೋಡಿದ್ರಿ ಒಂದಷ್ಟು ಚರ್ಚೆಗಳು, ಮಠಾಧೀಶರು ಬೆಂಬಲ ಆಗ್ಬೋದು, ಮತ್ತು ಬೇರೆ ಬೇರೆ ಮುಖ್ಯಮಂತ್ರಿಗಳೇ ಮುಂದುವರಿಬೇಕು, ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಚರ್ಚೆಗಳೆಲ್ಲ ನಡೀತು. ಸ್ವಾಭಾವಿಕವಾಗಿ ಸಣ್ಣ ಪುಟ್ಟವು ಚರ್ಚೆಗಳಿಗೆಲ್ಲ ನಾವು ಗ್ರಾಸ ಕೊಡ್ದಂಗೆ ನಮ್ಮದು ಏಕದೃಷ್ಟಿ ಒಂದೇ ಒಂದು, ಏನಿವತ್ತು ಬಂದಿರೋಂಥ ಉದ್ದೇಶ ಜನರಿಗೆ ಸೇವೆ ಮಾಡೋಂಥ ಒಂದು ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಪ್ರತಿಪಾದಿಸುವ ಹಿನ್ನೆಲೆಯಲ್ಲಿ ನಮ್ಮ ಗುರಿ ಬಡವರ ಸೇವೆ, ಜನರ ಸ್ಪಂದನೆ ಅನ್ನೋದನ್ನು ಹೇಳಬಲ್ಲ ನಾನು. ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವ್ರ ಮನೇಲಿ ಮಾತುಕತೆ ನಡೆಸಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ನೀವು ಕೂಡ ಏನು ವಿಶೇಷವಾಗಿ ಚರ್ಚೆಗಳಾಯ್ತಾ? ಇಲ್ಲ, ನಾನು ಅದಕ್ಕೆ ಭಾಗಿಯಾಗಿರಲಿಲ್ಲ. ಸಾಹೇಬರು ಮತ್ತು ಸಿ ಎಂ ಸಾಹೇಬರು ಅವರು ಮಾತಾಡಿದಂಥದ್ದು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವ ರೀತಿ ಗ್ಯಾರಂಟಿಯ ಒಂದು ಕಾರ್ಯಕ್ರಮ ಕೊಟ್ಟರೋ ಅದರಂತೆ ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಸುದ್ದಿ ಸಂದೇಶವನ್ನು ಬಡವರಿಗೋಸ್ಕರ ನಮ್ಮ ಸರ್ಕಾರದವರಿಂದ ಒಂದು ದೊಡ್ಡದಾದ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಎಲ್ಲ ತಯಾರಾಗ್ತಿದೆ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಆಸೆ ಪಟ್ಟಂಗೆ ಒಂದು ಶುಭ ಸುದ್ದಿ ಬರುತ್ತಾ ಅಂತ? ಯಾಕೆಂದರೆ ಒಂದು ದೊಡ್ಡ ಕೂಗು ಇದೆ, ಡಿ ಸಿ ಎಂ ಅವರು ಸಿ ಎಂ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಅಂತೇಳಿ. ಅಸಂಖ್ಯಾತ ಕಾರ್ಯಕರ್ತರು ಕೂಡ ಒಂದು ಅಪೇಕ್ಷೆ ಪಟ್ಟಿದ್ದಾರೆ. ನಾನು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರ ಬಂದು ಏನಿವತ್ತು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚಿನದಾಗಿ ಕಾರ್ಯಕ್ರಮ ಕೊಟ್ಟು ಭಾರತ ದೇಶಕ್ಕೆ ಮಾದರಿ ಆಗಬೇಕು ಅನ್ನೋ ಆಸೆಯಲ್ಲಿ ಗುರಿಲಿದ್ದೀವಿ. ಅದಾಗುತ್ತೆ. ಅದು ಅಂದರೆ ಶೀಘ್ರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಹಾಗಾದರೆ? ಅಫ್ಕೋರ್ಸ್. ಯಾವ ಕಾರ್ಯಕ್ರಮ ನಿರೀಕ್ಷೆ ಮಾಡ್ಬೋದಾ? ಬಡವ್ರಿಗೋಸ್ಕರ ಒಳ್ಳೆ ಒಂದು ಸರ್ವಿಸ್ ಕೊಡಬೇಕು ಅನ್ನೋದು ಏನು ನಮ್ಮ ಪಕ್ಷದಲ್ಲಿದೆ, ಅದನ್ನು ಒಂದು ದೊಡ್ಡ ಮಾದರಿಯಲ್ಲಿ ಕೊಡ್ತಾರೆ ಅನ್ನೋದನ್ನು ಹೇಳಬಲ್ಲೆ ನಾನು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾರ್ಯಕ್ರಮ ಇರುತ್ತಾ, ಡಿ ಕೆ ಶಿವಕುಮಾರ್ ನೇತೃತ್ವದ ಕಾರ್ಯಕ್ರಮ ಇರ್ತದೆ? ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಇವತ್ತು ನಮ್ಮ ಸರ್ಕಾರ ಇದೆ. ಎಲ್ಲದು ಸುದೀರ್ಘವಾಗಿ ಒಳ್ಳೆ ಸುಭೀಕ್ಷವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ನಡೆಯುತ್ತೆ ಅನ್ನೋ ಹೇಳಬಲ್ಲೆ ನಾನು. ಥ್ಯಾಂಕ್ ಯು. ಇದಿಷ್ಟು ಶಾಸಕರಂತ ರಂಗನಾಥ್ ಅವರ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.